ಮಕ್ಕಳೇ ನಮಸ್ತೆ. 10ನೇ ತರಗತಿಯ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಎನ್ನುವ ಪಾಠದಲ್ಲಿ ಬರಬಹುದಾದಂತಹ ಬಹುಮುಖ್ಯ ಪ್ರಶ್ನೆಗಳನ್ನು ನಾವು ಚರ್ಚಿಸೋಣ ಮಕ್ಕಳೇ. ಮೊದಲನೇ ಪ್ರಶ್ನೆ, ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ DNA ಸ್ವಪ್ರತೀಕರಣದ ಮಹತ್ವವೇನು ಎನ್ನುವ ಪ್ರಶ್ನೆ ಬರುವ ಸಾಧ್ಯತೆ ಇರುತ್ತೆ ಮಕ್ಕಳೇ. ಈ ಪ್ರಶ್ನೆಗೆ ಉತ್ತರವನ್ನು ನೀವು ಈ ಥರ ಬರೀಬೋದು. ಜೀವಿಗಳು ತಮ್ಮನ್ನೇ ಹೋಲುವ ದೇಹವಿನ್ಯಾಸ ರಚನೆಯನ್ನು ಹೊಂದಿರುವ ಮಾಹಿತಿಯನ್ನು ಪೀಳಿಗೆಯು ತಂದೆ ತಾಯಿಯಿಂದ ಪಡೆದ DNA ಅಣುವಿನಲ್ಲಿರುತ್ತದೆ. DNA ಅಣುವಿನಲ್ಲಿ ಬದಲಾವಣೆ ಉಂಟಾದರೆ ಜೀವಿಯ ದೇಹ ವಿನ್ಯಾಸವೇ ಬದಲಾಗುತ್ತದೆ. ಆದ್ದರಿಂದ DNA ಸ್ವಪ್ರತೀಕರಣದ ಮೂಲಕ ತನ್ನನ್ನು ತಾನೇ ನಕಲು ಮಾಡಿಕೊಳ್ಳುತ್ತದೆ. ಈ ಥರ ನೀವು ಉತ್ತರವನ್ನು ಬರೀಬೇಕಾಗುತ್ತೆ ಮಕ್ಕಳೇ. ನಂತರ ಎರಡನೇ ಪ್ರಶ್ನೆ, ಭಿನ್ನತೆಯು ಒಂದು ಪ್ರಭೇದಕ್ಕೆ ಉಪಯುಕ್ತ ಆದರೆ ಒಂದು ಜೀವಿಗೆ ಅಗತ್ಯವಿಲ್ಲ ಏಕೆ ಎನ್ನುವ ಪ್ರಶ್ನೆಯನ್ನು ಕೇಳ್ತಾರೆ ಮಕ್ಕಳೇ. ಈ ಪ್ರಶ್ನೆಗೆ ಉತ್ತರವನ್ನು ನೀವು ಈ ಥರ ಬರೀಬೇಕು. ಜೀವಿಗಳು ತಾವು ವಾಸಿಸುತ್ತಿರುವ ಆವಾಸಗಳಿಗೆ ಹೊಂದಾಣಿಕೆ ಮಾಡಿಕೊಂಡು ಜೀವಿಸುತ್ತಿರುತ್ತವೆ. ಪರಿಸರದಲ್ಲಿ ಉಂಟಾಗುವ ಬದಲಾವಣೆಯಿಂದ ಜೀವಿಗಳು ನಶಿಸಬಹುದು. ಆದುದರಿಂದ ಬದಲಾದ ಪರಿಸರಕ್ಕೆ ಹೊಂದಿಕೊಂಡು ಜೀವಿಯು ಭಿನ್ನತೆಯು ಒಂದು ಪ್ರಭೇದಕ್ಕೆ ಉಪಯುಕ್ತವಾಗಿದೆ ಆದರೆ ಜೀವಿಗೆ ಅಗತ್ಯವಿಲ್ಲ ಎನ್ನುವ ಈ 3 ಸಾಲುಗಳ ಉತ್ತರವನ್ನು ಬರೆದರೆ ಅದು ಪರಿಪೂರ್ಣವಾದ ಉತ್ತರ ಆಗುತ್ತೆ ಮಕ್ಕಳೇ. ಥ್ಯಾಂಕ್ ಯು ಮಕ್ಕಳೇ.